ಇನ್ನು ಎಜುಕೇಷನ್ ಮುಗಿದ ನಂತರ ವಿದ್ಯಾರ್ಥಿಗಳಿಗೆ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಜಾಬ್ ಸಿಗ್ಬೋದು. ಆ ಪಾರ್ಟ್ ಟೈಮ್ ಜಾಬ್ಸ್ ಅನ್ನೋದು ಅವ್ರು ಓದಬೇಕಾದ್ರೆ ಮಾಡ್ತಾರೆ. ಸೊ ಅವರಿಗೆ ಭಾಷೆ ಕಲಿಯೋದು ಇಲ್ಲಿ ಉಪಯೋಗ ಆಗುತ್ತೆ. ಭಾಷೆ ಕಲಿತ್ರೆ ಅವರಿಗೆ ಪಾರ್ಟ್ ಟೈಮ್ ಜಾಬ್ಸಲ್ಲಿ ಅವರಿಗೆ ಸಂಬಳ ಜಾಸ್ತಿ ಸಿಗುತ್ತೆ. ಅದ್ರ ಜೊತೆಗೆ ಫುಲ್ ಟೈಮ್ ಜಾಬ್ಸಲ್ಲಿ ಅವರಿಗೆ ಆವ್ರೇಜ್ ಸ್ಯಾಲ್ರಿ ಬಂದ್ಬಿಟ್ಟು ಒಂದು 4,000 6,000 euros ಮಂತ್ಲಿ ಇರುತ್ತೆ. ಸೊ ಎಜುಕೇಷನ್ ಮುಗಿದ್ಮೇಲೆ ಅವರಿಗೆ ವರ್ಕ್ ಸಿಕ್ಕರೆ ಅವರಿಗೆ ವರ್ಕ್ ಪರ್ಮಿಟ್ ಆಗಿ ಅವ್ರ ವೀಸಾ ಕನ್ವರ್ಟ್ ಆಗುತ್ತೆ. ಫ್ರಾನ್ಸ್ಗೆ ಹೋಗೋ ವಿದ್ಯಾರ್ಥಿಗಳನ್ನ ನೀವು ಹೇಗೆ ಎವ್ಯಾಲ್ಯೂಯೇಟ್ ಮಾಡ್ತೀರಾ? ಫ್ರಾನ್ಸ್ಗೆ ಹೋಗೋ ವಿದ್ಯಾರ್ಥಿಗಳು ಫಸ್ಟ್ ಬರೋದು ಅವ್ರದ್ದು ಪರ್ಸೆಂಟೇಜು, ಅವ್ರು ಬರೋ ಟೈಮಿಂಗು, ಅವರು ಟೆಕ್ನಿಕಲ್ ಏನಾದರೂ ಇದ್ದರೆ ಟೆಕ್ನಿಕಲ್ಗೆ ವರ್ಷಕ್ಕೆ ಒಂದೇ ಇಂಟೇಕ್ ಇರುತ್ತೆ. ಸೊ ಆವಾಗ ಅವ್ರಿಗೆ ಅಡ್ಮಿಷನ್ ಮಾಡ್ತೀವಿ. ಬಾಕಿ ಇರೋರಿಗೆ ಪ್ರೈವೇಟ್ ಯೂನಿವರ್ಸಿಟೀಸಲ್ಲೂ ಅವರಿಗೆ ಅಡ್ಮಿಷನ್ಸ್ಗೆ ಇದು ಮಾಡ್ತೀವಿ. ಫ್ರಾನ್ಸ್ನ ಪ್ರೈವೇಟ್ ಅಥವಾ ಪಬ್ಲಿಕ್ ಯೂನಿವರ್ಸಿಟಿಗಳಲ್ಲಿ ವರ್ಷಕ್ಕೆ ಎಷ್ಟು ಸಲ ಇಂಟೇಕ್ ಅಂದರೆ ಎಷ್ಟು ಸಲ ಅಡ್ಮಿಷನ್ ಓಪನ್ ಆಗಿರುತ್ತೆ? ಪಬ್ಲಿಕ್ ಯೂನಿವರ್ಸಿಟೀಸು ಫ್ರಾನ್ಸಲ್ಲಿ ವರ್ಷಕ್ಕೆ ಒಂದೇ ಇಂಟೇಕು. ನವೆಂಬರಲ್ಲಿ ಅಪ್ಲೈ ಮಾಡಿದ್ರೆ ಅವರಿಗೆ ಫೆಬ್ರವರಿ ಅಷ್ಟೊತ್ತಿಗೆ ಸ್ಕಾಲರ್ಶಿಪ್ ಜೊತೆ ಅಡ್ಮಿಷನ್ಸ್ ಬರುತ್ತೆ. ಪ್ರೈವೇಟು ನಿಮಗೆ ಜಾನ್ವರಿಗೆ ಒಂದು ಇಂಟೇಕ್ ಸಿಗುತ್ತೆ, ಮಾರ್ಚ್ಗೆ ಒಂದು ಇಂಟೇಕ್ ಸಿಗುತ್ತೆ, ಸೆಪ್ಟೆಂಬರ್ಗೆ ಒಂದು ಇಂಟೇಕ್ ಸಿಗುತ್ತೆ.